ಎಸ್ಎಸ್ಸಿ ಮತ್ತು ಆರ್ಆರ್ಬಿ ಪ್ರಸ್ತುತ ವ್ಯವಹಾರಗಳಿಗಾಗಿ ರೀಸ್ಟಾರ್ಟ್ ಟಿವಿಗೆ ಸ್ವಾಗತ. ಇವತ್ತಿನ ಪ್ರಸ್ತುತ ವ್ಯವಹಾರಗಳನ್ನು ನೋಡೋಣ. ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಜಪಾನ್ನಲ್ಲಿ ಕೆಂಜುತ್ಸು ಸಮುರಾಯ್ ಸಮರಕಲೆ ಗೌರವ ಪಡೆದ ಮೊದಲ ಭಾರತೀಯರಾಗಿದ್ದಾರೆ. ಎ ಬಾಲಸುಬ್ರಮಣ್ಯನ್ ಅವರು ಭಾರತದ ಪರಮಾಣು ಶಕ್ತಿ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. 2026ರ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಾಂಕದಲ್ಲಿ 55 ದೇಶಗಳಿಗೆ ವೀಸಾ ಮುಕ್ತ ಪ್ರವೇಶದೊಂದಿಗೆ ಭಾರತ 80ನೇ ಸ್ಥಾನದಲ್ಲಿದೆ. ರೋಹಿತ್ ಶರ್ಮಾ ಅವರನ್ನು ಐಸಿಸಿ ಟಿ20 ವಿಶ್ವಕಪ್ 2026ರ ಬ್ರ್ಯಾಂಡ್ ರಾಯಭಾರಿಯಾಗಿ ನೇಮಕ ಮಾಡಲಾಗಿದೆ. ಜನವರಿ 15, 2026ರಂದು ಡೇಟಾ ಮತ್ತು ನೆಟ್ವರ್ಕ್ ಕೇಂದ್ರೀಕರಣದ ವರ್ಷ ಎಂಬ ಥೀಮ್ನೊಂದಿಗೆ ಭಾರತೀಯ ಸೇನಾ ದಿನವನ್ನು ಆಚರಿಸಲಾಯಿತು. ಭಾರತೀಯ ಸೇನೆಯು ಪೀಪಲ್ ಫಸ್ಟ್ ಎಐ ಎಂಬ ಉಪಕ್ರಮವನ್ನು ಪ್ರಾರಂಭಿಸಿದೆ. ಉತ್ತರ ಪ್ರದೇಶದ ಲಕ್ನೋದ ಗೋಮತಿ ನಗರ ರೈಲು ನಿಲ್ದಾಣವು ರಾಜ್ಯದ ಮೊದಲ ಪ್ರೈವೇಟ್ ರೈಲು ನಿಲ್ದಾಣವಾಗಿದೆ. ತ್ರಿಪುರಾ ಗ್ರಾಮೀಣ ಬ್ಯಾಂಕ್ ಭಾರತದ ಮೊದಲ ಸೌರಶಕ್ತಿ ಚಾಲಿತ ಎಟಿಎಂ ವ್ಯಾನ್ ಅನ್ನು ಪ್ರಾರಂಭಿಸಿದೆ. ರಾಜಸ್ಥಾನದ ಬಮನ್ವಾಸ್ ಕಂಕರ್ ಭಾರತದ ಮೊದಲ ಸಾವಯವ ಪಂಚಾಯತ್ ಆಗಿದೆ. ಭಾರತದ ಮೊದಲ ಸ್ಥಳೀಯ ಚೀತಾ ಮುಖಿ 5 ಮರಿಗಳಿಗೆ ಜನ್ಮ ನೀಡಿದೆ. ಎಸ್ಎಸ್ಸಿ ಮತ್ತು ಆರ್ಆರ್ಬಿ ಪರೀಕ್ಷೆಗಳಿಗಾಗಿ ರೀಸ್ಟಾರ್ಟ್ ಯೂಟ್ಯೂಬ್ ಚಾನೆಲ್ ಅನ್ನು ಫಾಲೋ ಮಾಡಿ.